ನಾನು ಫಸ್ಟ್ ಒಂದು ಖಾಸಗಿ ಮದುವೆಗೆ ಬಂದಿದ್ದೀನಿ. ಲೀ ಮೆರಡಿನ ಹೋಟೆಲ್ ಒಂದು ಮದುವೆ ಇದೆ. ನನ್ನ ಜೊತೆ ಜೈಲಲ್ಲಿ ಒಬ್ಬರು ಆಫೀಸರ್ ಇದ್ದರು, ಅವ್ರ ಮಗಂದು ಮದುವೆ. ನನ್ನ ಫ್ರೆಂಡ್ ಆದರು. ಅದಾದಮೇಲೆ ಬೇಕಾದಷ್ಟು ಪಾಪ ನಂಗೆ ಸಹಾಯ ಮಾಡಿದ್ದಾರೆ. ನಂಬರ್ 2 14ನೇ ತಾರೀಕು ವೋಟ್ ಶೋರಿ ರ್ಯಾಲಿ ಇದೆ. ಸುಮಾರು 1000 ಜನ ಬರ್ತಾಯಿದ್ದಾರೆ. ಅವರಿಗೆ ಅಕಾಮಿಡೇಷನ್ ಮಾಡಬೇಕು. ಅದಕ್ಕೆ ನಾನು ಕೆಲವ್ರಿಗೆಲ್ಲ ಇಲ್ಲಿ ಜವಾಬ್ದಾರಿ ವಹಿಸಬೇಕು. ಅವ್ರಿಗೆ ಅಕಾಮಿಡೇಷನ್ನು, ಟ್ರೈನಿಂದ ಬಂದವ್ರಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಇರೋಕ್ಕೆ ಜಾಗ ಮಾಡೋದು, ಅವ್ರಿಗೆ ಊಟ ಏನು, ಅವ್ರ ತಿಂಡಿ ಏನು, ಅವ್ರಿಗೆ ಬಸ್ಸು ಕನೆಕ್ಷನ್ ಏನು, ಎಲ್ಲಿ ಉಳ್ಕೊಳ್ತಾರೆ, ಇವೆಲ್ಲ ಇಟ್ ಇಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೆ ಕೆಲವ್ರಿಗೆಲ್ಲ ಈಗ ರಾತ್ರಿ ಎಲ್ಲರೂ ಕೆಲವ್ರಿಗೆಲ್ಲ ಮಾತಾಡ್ಬಿಟ್ಟು ಯಾರಾದರೂ ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ವಾಪಸ್ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇದೆ. ನನಗೆ ಕ್ಯಾಬಿನೆಟ್ ಆದಮೇಲೆ ನಮ್ಮ ಮೀಟಿಂಗ್ ಇದೆ ಮಿನಿಸ್ಟರ್ಸ್ಗೆ, ಅಸೆಂಬ್ಲಿ ಸೆಷನ್ನಲ್ಲಿ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ವಾಪಸ್ಸು ನಾಳೆ ಬೆಳಗ್ಗೆ 8 ಗಂಟೆ ಫ್ಲೈಟ್ ಹೋಗ್ತೀನಿ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವತ್ತಾದರೂ ಮುಖ್ಯಮಂತ್ರಿ ಸ್ಥಾನ ಬಿಡಲೇಬೇಕು, ಈಗ ಬಿಡ್ತಾರೋ 30 ತಿಂಗಳು ಆದ್ಮೇಲೆ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಬಿಡ್ತಾರೆ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಅಂದರೆ 30 ತಿಂಗಳು ಅನ್ನೋದೊಂದು ಟೈಮ್ ಲೈನ್ ಫಿಕ್ಸ್ ಮಾಡ್ತಿದ್ದಾರೆ. ನಾನು ಚೀಫ್ ಮಿನಿಸ್ಟ್ರು ವಿಚಾರ ಬೇರೆ ವಿಚಾರ, ಯಾರಿಗೆ ನಿಮಗೆ ಮಾತಾಡ್ತಾರೆ ಅವ್ರವ್ರ ಹತ್ರನೇ ಕ್ವಶನ್ ಕೇಳಿದ್ರೆ ಅವ್ರವ್ರು ಉತ್ತರ ಕೊಡ್ತಾರೆ. ಹೊರತು ನಾನು ಯಾರಿಗೂ ಉತ್ತರ ಕೊಡಕ್ಕೆ ಹೋಗುದಿಲ್ಲ. ಇದೊಂಥರ ಬೀಗಸ್ತನದ ತರಕಾಗಿದೆ. ಅವರು ಅಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು, ಹೋಗಿ ಊಟ ಮಾಡ್ಕೊ ಬರೋದು ಅನ್ನೋ ತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗಸ್ತನದ ಮೀಟಿಂಗ್ ತರಕಾಗಿದೆ ಅಂತ. ಚೀಫ್ ಮಿನಿಸ್ಟ್ರು ರಾಜಣ್ಣ ಅವ್ರ ಮನೆಗೆ ಹೋಗಿದ್ರಲ್ಲ, ನಾನು ರಾಜಣ್ಣ ಅವ್ರ ಬರ್ತಡೇ ಹೋಗಿದ್ನಲ್ಲ, ನಮ್ದು ಬೀಗಸ್ತನ ತಾನೆ. ಸರಿ, ಇದೆಲ್ಲ ಗೊಂದಲ ಎಲ್ಲ ಕೂಡ ಈಗ ಕ್ಲಿಯರ್ ಆಯ್ತು ಅಂತಾನ? ಎರಡು ಕಡೆ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಗೊಂದಲನೇ ಇರಲಿಲ್ಲ, ಯಾವ ಗೊಂದಲನೂ ಇರಲಿಲ್ಲ. ಗೊಂದಲ ಮಾಡ್ತಾರೋ ನೀವು. ಈಗ ರೀಶಫಲ್ ಅದೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ. ನನಗೆ ಗೊತ್ತಿಲ್ಲ. ಈಗ ಮತ್ತೆ ಇಬ್ರು ಕೂಡ ಭೇಟಿ ಆಗ್ತೀರಾ? ಚೀಫ್ ಮಿನಿಸ್ಟರ್ ಎಲ್ಲಿ ಪಾಪ ಅವರೆಲ್ಲ ಬಿಸಿ ಇದ್ದಾರೆ. ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಗಲಾಟೆಯಲ್ಲಿ ಇದ್ದಾರೆ ಅವರೆಲ್ಲ. ಸರ್, ಇವತ್ತು ನೀವು ಯಾರನ್ನಾದ್ರೂ ಭೇಟಿ? ಮದುವೆ ಒಂದೇ, ಹೋಟ್ಲು, ರೂಮು, ಬಿಲ್ಡಿಂಗು, ಚೌಲ್ಟ್ರಿ ಇರೋರು ಹೇಳಿ ಮಾತಾಡ್ತೀನಿ. ಬಂದಾಗ ನೋಡೋಣ. ಸರ್, ಅದೇನು ಕ್ಯಾನ್ಸಲ್ ಆಯ್ತು ಅಂತಿದೆ ಸರ್, ಸರ್ವಪಕ್ಷ ಸಭೆಯನ್ನು ಕರ್ಕೊಂಡು? ಇಲ್ಲ, ಅದು ಕೆಲವು ಇವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ಹತ್ರ ನಾನು ಮಾತಾಡಬೇಕಾಗಿದೆ. ಯಾಕೆಂದ್ರೆ ಅವ್ರಿಗೂ ಒಂದು ಕಂಫರ್ಟ್ ಟೈಮು ಬೇಕು. ಅವ್ರ ಹತ್ರನೂ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಅದನ್ನು ಸ್ವಲ್ಪ ಮಾತಾಡ್ತೀವಿ. ಅಪೋಸಿಷನ್ ಲೀಡರ್ಸ್ನು ಕರ್ಕೊಂಡು ಬರಬೇಕು. ಅದೊಂದು ಮೀಟಿಂಗ್ ಇದನ್ನು ಮಾಡೋಕ್ಕಾಗಲ್ಲ. ಅದು ನಾವು ಫಿಕ್ಸ್ ಮಾಡಿದ್ದೀವಿ. ಆಲ್ರೆಡಿ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಒಂದ್ಸತಿ ನಾನು ಅಫಿಷಿಯಲ್ ಆಗಿ ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಬೇಕು. ಇಲ್ಲ, ಇಲ್ಲಿ ಸಂಸದರ ಸಭೆ ಸರ್, ಅದನ್ನೇ ಅದು ಕೂಡ ಒಟ್ಟಿಗೆ ಅಪೋಸಿಷನ್ ಪಾರ್ಟಿ ಲೀಡರ್ಸು ಮತ್ತು MPs ಮೀಟಿಂಗು ಎಲ್ಲ ನಾವು ಒಟ್ಟಿಗೆ ಮಾಡಬೇಕು. ಎಲ್ಲರೂ ಯಾಕೆಂದ್ರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಧ್ವನಿಯಾಗಿ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಬೇಕು. ಅದನ್ನ ಫಿಕ್ಸ್ ಮಾಡಿದ್ದೀನಿ. CM ಎಲ್ಲರಿಗೂ ಟೈಮ್ ಇದು ಮಾಡ್ಕೊಂಡಿದ್ದಾರೆ. ಒಂದ್ಸತಿ ನಾವು ಇಲ್ಲಿ, ಯಾಕೆಂದ್ರೆ ಅವ್ರ ಪಾರ್ಲಿಮೆಂಟಲ್ಲಿ ಏನು ಪರಿಸ್ಥಿತಿ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅವ್ರಿಗೂ ಕೂಡ ನಾವು ಇದನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡಬೇಕು. ಸರ್, 8ನೇ ತಾರೀಕು CWMA ಸಭೆ ಇದೆ ಕಾವೇರಿ. ಫಸ್ಟ್ ಟೈಮ್ ನಮ್ದೇನಾದ್ರು ಮೇಕೆದಾಟು ಇಶ್ಯೂ ಇಲ್ಲ ಸರ್. ಅದನ್ನೇ ಅಪ್ಪ, ಅದೆಲ್ಲ ನಾವು ತಯಾರು ಮಾಡಬೇಕು ಅಂತಾನೆ ನಾವು ಪ್ರೆಷರೈಸ್ ಮಾಡಲಿಲ್ಲ ಅಂತಂದ್ರೆ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಇವತ್ತಿನ ಈ ತನಕ ಆಗಿರೋ ಅಜೆಂಡಾದಲ್ಲಿ ಇಲ್ಲ ಮೇಕೆದಾಟು. ಅದನ್ನೆಲ್ಲ ನಾವೀಗ ಅವ್ರಿಗೆ ಪ್ರೆಸೆಂಟೇಷನ್ ಕೊಡಬೇಕು. ಅದು ಆ ಕೆಲಸ ನಾನು ಮಾಡ್ತೀನಿ. ಅಷ್ಟರೊಳಗಡೆನೆ ನಾನು ನನ್ನ ಕಾಗದ ಪತ್ರಗಳನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಅಷ್ಟರೊಳಗಡೆ ನಾವು ಕೊಡ್ತೀವಿ. ಅದಕ್ಕೆ ನಾವು ಟೈಮ್ ಲೈನ್ ಇದೆ. ಅದಕ್ಕೆ 6 months ಅಂತ ಒಂದು ಟೈಮ್ ಲೈನ್ ಇದೆ. ಅದನ್ನು ನಿಮಗೆಲ್ಲ ಕೊಡ್ತೀನಿ, ಕಾಪೀಸ್ ಕೊಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.